ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಮಾನಸ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಸನ್ಶೈನ್ ಮಾನಸ. ಸೊ ಈ ವಿಡಿಯೋ ಎಂತಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನೆನ್ನೆ ಜಸ್ಟ್ ಬುಕ್ಗಳನ್ನ ನೋಡಬೇಕಾದ್ರೆ ನನ್ನ ಹಳೆ ಡೈರಿ ಸಿಕ್ತು. ಸೊ ಹಳೆ ಡೈರಿಯಲ್ಲಿ ಏನು ಬರೆದಿದ್ದೀನಿ ಅಂತ ನೋಡ್ತಾ ಇರಬೇಕಾದ್ರೆ ನಾನು ತುಂಬ ಬರಿತಾ ಇದ್ದೆ. ಆವಾಗ ನನ್ನ ದಿನಚರಿ ಜರ್ನಲ್ ಬರಿತಾ ಇದ್ದೆ. ಏನಾಯಿತು ನಾನು ಖುಷಿ ವಿಚಾರಗಳು ಬರೆದಿದ್ದೀನಿ, ನೋವು ವಿಚಾರಗಳು ಬರೆದಿದ್ದೀನಿ, ಬೇಜಾರಾಗಿರೋದು ಬರೆದಿದ್ದೀನಿ, ಕೋಪ ಬಂದಿರೋದು ಬರೆದಿದ್ದೀನಿ, ನನ್ನ ಯೋಚನಾ ಶೈಲಿ ಕೂಡ ಬರೆದಿದ್ದೀನಿ. ಸೊ ಇಲ್ಲಿ ಒಂದು ಘಟನೆ ನಡೆಯುತ್ತೆ, ಅದ್ರ ಬಗ್ಗೆ ಬರೆದಿದ್ದೀನಿ. ಸೊ ಇದನ್ನು ನಾನು ಓದ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಚೆನ್ನಾಗೇ ಬರೆದಿದ್ದೀನಿ, ಅಷ್ಟು ಕೆಟ್ಟದಾಗೇನಿಲ್ಲ. ಇದು ದಿನಾಂಕ 27 ಮೇ 2023 ರಾತ್ರಿ 11 ಗಂಟೆಲಿ ಬರೆದಿರೋದು. ಅದು ರಾತ್ರಿ 11 ಗಂಟೆಲಿ ಮನೆಯಿಂದ ಆಚೆ ಕಡೆ ಒಂದು ಜಗಲಿ ಇತ್ತು ಪಕ್ಕದ ರೋಡಲ್ಲಿ. ಸೊ ಆ ರೋಡಲ್ಲಿ ಕುತ್ಕೊಂಡು ಬರೆದಿದ್ದೆ. ಯಾರೂ ಇರಲಿಲ್ಲ, ಕತ್ಲೆ ಇತ್ತು. ಸೊ ಅಲ್ಲೊಂದು ಬೀದಿ ಲೈಟ್ ಇತ್ತು. ದೆನ್ ಅಲ್ಲಿ ಡೈರೆಕ್ಟ್ ನಾನು ಕೂತಿರೋ ಜಾಗದಿಂದ ನನ್ನ ಚಂದು ಕಾಣ್ತಾ ಇದ್ದ. ಚಂದು ಮೀನ್ಸ್ ಚಂದ್ರ ಕಾಣ್ತಾ ಇದ್ದ. ಚಂದ್ರ ಕಾಣ್ತಾ ಇರಬೇಕಾದ್ರೆ ನನಗೆ ಅವನಿಗೆ ಹೇಳಿಕೊಂಡು ನಾನು ಬರೆದಿರುವಂಥ ಒಂದು ನೋಟ್. ಸೊ ಓದ್ತೀನಿ ಇದನ್ನು ಯಾಕೆ ಬರಿತಾ ಇದ್ದೀನಿ, ಯಾಕೆ ಬರೆದಿದ್ದೀನಿ ಅಂತ ನಾನು ಕೊನೆಯಲ್ಲಿ ಹೇಳ್ತೀನಿ. ಮತ್ತು ಇದನ್ನು ಯಾಕೆ ವಿಡಿಯೋ ಮಾಡಿದ್ದೀನಿ ಅಂತಲೂ ಕೂಡ ನಾನು ಕೊನೆಯಲ್ಲಿ ಹೇಳ್ತೀನಿ. ಹಲೋ, ಈಗ ನಾನು ಮನೆಯಿಂದ ಆಚೆ ಕೂತಿದ್ದೀನಿ. ಮುಂದೆ ನನ್ನ ಚಂದು ಇದ್ದಾನೆ. ಟೈಮ್ ಆಯಿತು, ಆದರೆ ಕೆಲವೊಂದು ವಿಚಾರಗಳನ್ನು ನಿನ್ನ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದೆ. ನಿನ್ನೆ ನೈಟ್ ನಾನು ನನ್ನ ಹೆತ್ತ ತಾಯಿ ಇಬ್ಬರು ಜಗಳ ಮಾಡಿಕೊಂಡು ಹೊಡೆದಾಡಿದ್ವಿ. ನನ್ನ ತಾಯಿ ನನ್ನನ್ನೇ ಸೂಳೆ ಅಂತ ಬೈತಿದ್ರು. ನನಗೂ ಕೋಪ ನೆತ್ತಿಗೆ ಏರಿತು. ಯಾರಿಗೆ ಬೈತಿದ್ಯಾ, ಯಾರಿಗೆ ಹೇಳ್ತಿದ್ಯಾ ಅಂತ ಜೋರಾಗಿ ಮಾಡಿದೆ. ಅವರು ಬಂದು ತಲೆಗೆ ಚೆನ್ನಾಗಿ ಹೊಡೆದ್ರು. ಮತ್ತು ತಾನು ಹೇಳಿದ್ದು ಸೂಳೆ ಅನ್ನೋ ಪದ ನಿನಗೇನೆ ಅನ್ನೋ ರೀತಿ ಸಾಬೀತು ಮಾಡೋ ಥರ ಮಾತಾಡೋಕ್ಕೆ ಶುರು ಮಾಡಿದರು. ಈಗ ಪ್ರಶ್ನೆ, ಅವರು ಮುಂಚೆ ನನಗೆ ಹೀಗೆ ಹೇಳಿರಲಿಲ್ವಾ? ಹೇಳಿದರು, ಆದರೆ ನಾನು ಕೋಪದಲ್ಲಿ ಏನೋ ಹೇಳ್ತಾರೆ ಬಿಡು ಹಳ್ಳಿ ಜನ, ಹಾಗೆ ಹೀಗೆ ಏನೇನೋ ಅಂದ್ಕೊಂಡು ನಾನು ಇಗ್ನೋರ್ ಮಾಡ್ತಿದ್ದೆ. ಆದರೆ ನಿನ್ನೆ ನನ್ನ ಸಹನೆ ಮಿತಿ ಮೀರಿತು. ಅಷ್ಟರಲ್ಲಿ ಆಗಲೇ ನನ್ನ ತಾಯಿ ನನ್ನ ಕೂದಲಿಗೆ ಕೈ ಹಾಕಿ ಎಳೆದು ಹೊಡೆಯೋಕ್ಕೆ ಶುರು ಮಾಡಿದರು. ನಾನು ಕೂದಲಿದ್ದ ಕೈ ಬಿಡಿದೆ ಬಟ್ಟೆ ಹಿಡ್ಕೊಂಡು ನೀನು ಸೂಳೇನೆ ಅಂತ ಹೇಳಿದರು. ಕೋಪದಲ್ಲಿ ಅವರನ್ನು ತಳ್ಳಿ ಕೆನ್ನೆಗೆ ಹೊಡೆದೆ. ನಿಲ್ಲಿಸಿ. ನಾನು ಏನು ಜೋರಾಗಿ ಕೆನ್ನೆಗೆ ಊದ್ಕೊಳ್ಳೋ ರೀತಿ ಹೊಡೆದಿಲ್ಲ, ಸುಮ್ಮನೆ ಏಟು ಬಿದ್ದಿತ್ತು. ಅವರಿಗೆ ಕೋಪ ಬಂದು ನನಗೆ ಹೊಡಿತೀಯಾ ಅಂತ ನನ್ನ ಬಟ್ಟೆ ಮೇಲಿನ ಹಿಡಿತ ಗಟ್ಟಿ ಮಾಡಿ ಇನ್ನೊಂದು ಕೈಯಲ್ಲಿ ನನ್ನ ಬಲಗೈ ಅನ್ನು ಮುಷ್ಟಿಯಾಗಿ ಸುಸ್ತಾಯಿತು. ಅವರಿಗೆ ಕೋಪ ಬಂದು ನನಗೆ ಹೊಡಿತೀಯಾ ಅಂತ ನನ್ನ ಬಟ್ಟೆ ಮೇಲಿನ ಹಿಡಿತ ಗಟ್ಟಿ ಮಾಡಿ ಇನ್ನೊಂದು ಕೈಯಲ್ಲಿ ನನ್ನ ಬಲಗೈಯನ್ನು ಮುಷ್ಟಿ ಮಾಡಿ ಗಿಳ್ಳೋಕೆ ಶುರು ಮಾಡಿದರು. ಈಗಾಗಲೇ ನಾನು 2 ಬಾರಿ ಹೊಡೆಯೋಕ್ಕೆ ಮುಷ್ಟಿ ಮಾಡಿ ಬೇಡ ಅಂತ ಕೈ ಇಳಿಸಿದ್ದೆ. ಜಗಳ ಜೋರಾಗಿದ್ದು ನೋಡಿ ನಮ್ಮ ತಂದೆ ನನಗೆ ಮತ್ತು ನನ್ನ ತಾಯಿಗೆ ಇಬ್ಬರಿಗೂ ಒಂದೊಂದು ಏಟು ಕೊಟ್ಟು ಬೈದು ಸುಮ್ಮನೆ ಆದರು. ತಲೆ ಚಿಟ್ಟಿಡಿತಿತ್ತು. ಇಷ್ಟೆಲ್ಲ ಆದರೂ ನಮ್ಮ ಅಮ್ಮ ಬೈಯೋದೇ ನಿಲ್ಲಿಸಿರಲಿಲ್ಲ. ನಾನು ನನಗೆ ಇಂಥ ತಾಯಿ ಬೇಡ ಅಂತ ನಿನ್ನ ಅಮ್ಮ ಅಂದ್ಕೊಳ್ಳೋಕ್ಕೂ ಅಸಹ್ಯ ಆಗುತ್ತೆ, ಹಾಗೆ ಹೀಗೆ ಅಂತೆಲ್ಲ ರೇಗಿದೆ. ನಮ್ಮ ಅಮ್ಮ ಫೇಮಸ್ ಡೈಲಾಗ್, ಮನೆ ಬಿಟ್ಟು ಹೋಗು. ಈಗಲೂ ಇದನ್ನೇ ಹೇಳಿದರು. ಕೈಯಲ್ಲಿ ಬೇರೆ ಕಾಸಿಲ್ಲ. ನನ್ನ ಹತ್ರ ಒಂದು 20,000 ಇದ್ರೂ ನೆನ್ನೆ ಮನೆ ಬಿಟ್ಟು ಹೋಗಿಬಿಡ್ತಿದ್ದೆ. ಇದೆಲ್ಲ ಆದ್ರೂ ನನ್ನ ರಾತ್ರಿ ಊಟಕ್ಕೆ ಆಮ್ಲೆಟ್ ಮಾಡಿಕೊಂಡು ತಿಂದೆ. ಯಾಕೆ ಅಂದರೆ ಯಾರೇ ಏನೇ ಮಾಡಿದರು ಅಥವಾ ಅಂದ್ರೂ ನಾವು ಮಾಡಬೇಕು ಅಂದ್ಕೊಂಡಿರೋ ಕೆಲಸನ ಮಾಡಿ ಮುಗಿಸ್ಬೇಕು. ಕಷ್ಟ ಮನುಷ್ಯನಿಗೆ ತಾನೇ ಬರೋದು. ಸರಿ, ನನಗೆ ಸೊಳ್ಳೆ ಕಚ್ತಿದೆ ಕಾಲಿಗೆ. ಏನು, ನಾನು ಒಳಗಡೆ ಹೋಗಿ ಮುಂದುವರಿಸ್ತೇನೆ. ಈಗ ನನಗೆ ಚಂದುಗೆ ಬಾಯ್ ಗುಡ್ ನೈಟ್ ಹೇಳೋ ಸಮಯ. ಇದು ನನ್ನ ನೋವಿನ ಕತೆ. ಈ ಕಥೆಯಲ್ಲಿ ನಾನು ಏನು ಹೇಳೋದಕ್ಕೆ ಹೊರಟಿದ್ದೀನಿ ಅಂದರೆ, ನೋವಾಗುತ್ತೆ ನಿಜ, ಕೋಪ ಬರುತ್ತೆ ನಿಜ, ನೋವೆಲ್ಲ ತಿಂತೀವಿ ನಿಜ, ನಮ್ಮ ಹತ್ತಿರದವರೇ ನಮಗೆ ಕೆಟ್ಟದಾಗಿ ಮಾತಾಡ್ಬೋದು ಒಂದೊಂದು ಸಂದರ್ಭದಲ್ಲಿ. ಏನೇ ಆದ್ರೂ ಎಂಡ್ ಆಫ್ ದಿ ಡೇ ಇದು ನಿಮ್ಮ ಲೈಫ್,
ನಮ್ಮ ಲೈಫ್. ಸೊ ನಮ್ಮ ಲೈಫ್ಗೋಸ್ಕರ ನಾವೇ ಹೊಡೆದಾಡಬೇಕು. ಅಲ್ಲೇ ಹತ್ಕೊಂಡು ಕೂತ್ಕೊಂಡು ಅದೇ ಸಿಚುವೇಶನಲ್ಲಿ ಕೊರಗ್ತಾ ಇರೋದ್ರಿಂದ ಏನೂ ಉಪಯೋಗ ಇಲ್ಲ. ಸೊ ಲೆಟ್ಸ್ ಮೂವ್ ಆನ್. ಆಯಿತಾ? ಆಯಿತು, ಪರವಾಗಿಲ್ಲ, ಐ ಕ್ಯಾನ್ ಹ್ಯಾಂಡಲ್ ಇಟ್ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ತಾ ಇರಿ. ಸೊ ಇದನ್ನು ತಿಳಿಸೋದಕ್ಕೆ ನಾನು ಈ ವಿಡಿಯೋ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮಸ್ತೆ.